ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರ ಎಸ್.ಟಿ. ಸೋಮಶೇಖರ್ ಬ್ಯಾಟಿಂಗ್ ಮಾಡಿದ್ದಾರೆ. ವಿಜಯೇಂದ್ರ ಹುಟ್ಟು ಹೋರಾಟಗಾರ, ನಾನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ. ಉಪಚುನಾವಣೆಯಲ್ಲಿ ಕೊಟ್ಟ ಕಡೆ ಎಲ್ಲ ಕೆಲಸ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ವಿಜಯೇಂದ್ರ ಎಲ್ಲೂ ದ್ವೇಷದ ರಾಜಕಾರಣ ಮಾಡಿರೋದು ನಾನು ನೋಡೇ ಇಲ್ಲ. ಹೈಕಮಾಂಡ್ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದೆ. ಎಲ್ಲರೂ ಅವರಿಗೆ ಗೌರವ ಕೊಡುವಂತ ಕೆಲಸ ಮಾಡಬೇಕು. ಹೈಕಮಾಂಡ್ ನೇಮಿಸಿದ ಮೇಲೆ ವಿರೋಧ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಬಂಡಾಯ ನಾಯಕರಿಗೆ ಯಾರ ಬೆಂಬಲ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಡಿಯೂರಪ್ಪ ಸಿಎಂ ಇದ್ದಾಗಲೂ ಇದೇ ರೀತಿ ವಿರೋಧ ಇತ್ತು. ಇದು ಕಂಟ್ರೋಲ್ ಆಗದಿದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಕಷ್ಟ ಆಗತ್ತೆ. ಯತ್ನಾಳ್ ಹಾಗೂ ಜಾರಕಿಹೊಳಿ ಬಣದ ವಿರುದ್ಧ ಎಸ್.ಟಿ. ಸೋಮಶೇಖರ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಈಗಾಗಲೇ ಬಿಜೆಪಿಯಲ್ಲಿ ಒಂದಷ್ಟು ಭಿನ್ನಮತಗಳಿಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇದು ಕೆಲವರು ಸಮರ್ಥಿಸಿಕೊಳ್ತಿದ್ದಾರೆ, ಕೆಲವರು ಆರೋಪಿಸ್ತಾ ಇದ್ದಾರೆ, ಕೆಲವರು ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಳ್ತಾ ಇದ್ದಾರೆ. ಎಸ್.ಟಿ. ಸೋಮಶೇಖರ್ ಈಗ ವಿಜಯೇಂದ್ರ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಎಲೆಕ್ಷನ್ ಕೂಡ ಅವರು ವಿಜಯೇಂದ್ರ ಒಬ್ಬ ಹುಟ್ಟು ಹೋರಾಟಗಾರರು. 3 ವರ್ಷದಿಂದ ಹತ್ತಿರದಿಂದ ನೋಡಿದ್ದೇನೆ. ಬೈ ಎಲೆಕ್ಷನ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಎಲೆಕ್ಷನ್ನು ಕೂಡ ಅವರು ಎಲ್ಲೆಲ್ಲಿ ಇನ್ಚಾರ್ಜ್ ಕೊಟ್ಟಿದ್ದರು, ಅಲ್ಲೆಲ್ಲ ಕೂಡ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಯಾವತ್ತೂ ವಿಜಯೇಂದ್ರ ಅವರು ದ್ವೇಷದ ರಾಜಕಾರಣವನ್ನು ಮಾಡ್ತಕ್ಕಂಥದ್ದನ್ನು ನಾನು ನೋಡಲಿಲ್ಲ. ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟ ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಕೂಡ ನಾನು ನೋಡಲಿಲ್ಲ. ಎಲ್ಲ ಜಾತಿ ಸಮುದಾಯದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನು ಕೂಡ ಹತ್ತಿರದಿಂದ ನೋಡಿದ್ದೇನೆ. ಅದರಿಂದ ಹೈಕಮಾಂಡು ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಹೈಕಮಾಂಡ್ ಮಾಡಾದಮೇಲೆ ಎಲ್ಲರೂ ಕೂಡ ಗೌರವ ಕೊಡಬೇಕಾಗ್ತದೆ. ಒಂದು ರಾಷ್ಟ್ರೀಯ ಪಕ್ಷ ಆದ್ದರಿಂದ ಹೈಕಮಾಂಡ್ ಮಾಡೋದನ್ನು ಯಾರೇ ಅಲ್ಲಿ ಅಪಸ್ವರ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಓಪನ್ನಾಗಿ ರೈಟ್ಸ್ ಇಲ್ಲ. ನೀವು ಇಂಟರ್ನಲ್ಗೆ ಸಂಬಂಧಪಟ್ಟಂಥವ್ರಿಗೆ ಹೇಳ್ತಕ್ಕಂಥದ್ದಕ್ಕೆ ರೈಟ್ಸ್ ಇದೆ. ಆದರೆ ಮಾಧ್ಯಮದ ಮುಖಾಂತರ ಬದಲಾವಣೆ ಮಾಡಬೇಕು, ಅದು ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥ ರೈಟ್ಸು ಯಾರಿಗೂ ಕೂಡ ಇಲ್ಲ. ಯಾರು ಬೆಂಬಲ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈವನ್ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಇದ್ದಾಗಲೂ ಕೂಡ ಇದೇ ಥರ ಮಾತಾಡ್ತಾಯಿದ್ರು, ವರ್ತನೆ ಮಾಡ್ತಾಯಿದ್ರು. ಆವಾಗಲೂ ಕೂಡ ಕಂಟ್ರೋಲ್ ಆಗಲಿಲ್ಲ. ಇವತ್ತು ಕಂಟ್ರೋಲ್ ಆಗದೆ ಹೋದರೆ ಭಾಳ ಕಷ್ಟ ಮುಂದಿನ ದಿವಸಗಳಲ್ಲಿ ಅಂತ ಹೇಳಲಿಕ್ಕೆ. ವಿಜಯೇಂದ್ರ ಒಬ್ಬ ಹುಟ್ಟು ಹೋರಾಟಗಾರರು. 3 ವರ್ಷದಿಂದ ಹತ್ತಿರದಿಂದ ನೋಡಿದ್ದೇನೆ. ಬೈ ಎಲೆಕ್ಷನ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಎಲೆಕ್ಷನ್ನು ಕೂಡ ಅವರು ಎಲ್ಲೆಲ್ಲಿ ಇನ್ಚಾರ್ಜ್ ಕೊಟ್ಟಿದ್ದರು, ಅಲ್ಲೆಲ್ಲ ಕೂಡ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಯಾವತ್ತೂ ವಿಜಯೇಂದ್ರ ಅವರು ದ್ವೇಷದ ರಾಜಕಾರಣವನ್ನು ಮಾಡ್ತಕ್ಕಂಥದ್ದನ್ನು ನಾನು ನೋಡಲಿಲ್ಲ. ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟ ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಕೂಡ ನಾನು ನೋಡಲಿಲ್ಲ. ಎಲ್ಲ ಜಾತಿ ಸಮುದಾಯದವ್ರನ್ನ ದಲಿತ ಸಚಿವರ ಡಿನ್ನರ್ ಸಭೆಗೆ ಕಡಿವಾಣ ಎಂಬ ರಾಜಣ್ಣ ಹೇಳಿಕೆ ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಂತ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ಕಾಂಗ್ರೆಸ್ಗೆ 136 ಸ್ಥಾನ ಜನ ಕೊಟ್ಟಿದ್ದಾರೆ. ಡಿನ್ನರ್ ಪಾರ್ಟಿ ಮಾಡಲಿ ಅಂತ ಅವರಿಗೆ 136 ಸ್ಥಾನ ಕೊಟ್ಟಿಲ್ಲ. ರಾಜ್ಯದ ಜನರಿಗೆ ಏನೋ ಮಾಡ್ತಾರೆ ಎಂಬ ನಿರೀಕ್ಷೆ ಇದೆ. ಮಂತ್ರಿಗಳು ಮಾತನಾಡುವ ರೀತಿ ಡಿಕೆಶಿ ಮಾತನಾಡಿದ್ರೆ ಪಕ್ಷಕ್ಕೆ ಏನಾಗುತ್ತೆ? ಅಂತಿಮವಾಗಿ ಜನರಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಅಂತ ಎಸ್.ಟಿ. ಸೋಮಶೇಖರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರ ಜೊತೆಗೂ ಕೂಡ ಇವರು ಬಹಳ ಕ್ಲೋಸ್ ಆಗಿದ್ರು. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರ ಜೊತೆಗೆ ಮತ್ತು ಅವರ ಡಿನ್ನರ್ ಪಾರ್ಟಿಗಳಲ್ಲೆಲ್ಲ ಭಾಗಿಯಾಗ್ತಾ ಇದ್ರು. ಸಡನ್ ಆಗಿ ಇದೀಗ ಕಾಂಗ್ರೆಸ್ ಬಗ್ಗೆ ಕೇಳಿದ್ಕೆ ಅದು ಆ ಪಕ್ಷದ ಆಂತರಿಕ ವಿಚಾರ ಅಂತ ಹೇಳಿದ್ದಾರೆ. ಕರ್ನಾಟಕದ ಜನ ಆಲ್ಟರ್ನೇಟ್ ಏನು ಮಾಡಿದ್ರು? 136 ಸೀಟ್. ಈ 136 ಸೀಟ್ ಕೊಟ್ಟದ್ದು ಇವರೆಲ್ಲ ಡಿನ್ನರ್ ಪಾರ್ಟಿಗಳು ಮಾಡಿಕೊಂಡು ಎಲ್ಲ ಬೇರೆ ಬೇರೆ ಮಾಡಿಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದಕ್ಕೆ 136 ಸೀಟ್ ಕೊಡಲಿಲ್ಲ ಅಲ್ವಾ? 136 ಸೀಟ್ ಕೊಟ್ಟಕ್ಕಂಥ ಉದ್ದೇಶ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಕರ್ನಾಟಕದ ಜನತೆ. ಇವರೆಲ್ಲರೂ ಏನೋ ಮಾಡ್ತಾರೆ ಅಂತಕ್ಕಂಥದ್ದು. ಇವರೆಲ್ಲರೂ ಕೂಡ ಕರ್ನಾಟಕದ ಜನತೆಗೆ ಏನು ಬೇಕೋ ಅದನ್ನು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದೇ ಥರ ಒಬ್ಬ KPCC ಅಧ್ಯಕ್ಷ ಶಿವಕುಮಾರ್ ಕೂಡ ಮಂತ್ರಿಗಳು ಮಾತಾಡೋ ರೀತಿಯಲ್ಲಿ ಶಿವಕುಮಾರ್ ಕೂಡ ಮಾತನಾಡಿದ್ರೆ ಪಕ್ಷದ ಕಥೆ ಏನಾಗ್ತದೆ? ಅದರಿಂದ ಅಲ್ಟಿಮೇಟಿಗೆ ಜನ ಏನು ತೀರ್ಮಾನ ಮಾಡಿದ್ದಾರೆ ಆ ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಿವಿಲ್ಲ.
ಒಬ್ರಿಗೊಬ್ರು ಎತ್ಕಟ್ಟತಕ್ಕಂಥದ್ದು, ಮಾಧ್ಯಮದ ಮುಂದೆ ಹೇಳ್ತಕ್ಕಂಥದ್ದು ಯಾವುದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾದ ಮೇಲೆ ಕರ್ನಾಟಕದ